Hey everyone, it's me Sahana Sangam. Welcome back to my YouTube channel. Second PUC final board examination ಗೆ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಫಿಸಿಕ್ಸ್ ಅಲ್ಲಿ 10 ಚಾಪ್ಟರ್ಸ್ ಅಂಡ್ ಕೆಮಿಸ್ಟ್ರಿ ನಲ್ಲಿ 4 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನೇಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದ್ರೆ ನೋಡಿ. Along with that PCMB Kannada and English ಈ 6 ಸಬ್ಜೆಕ್ಟ್ಸ್ ಕೂಡ ಬ್ಲೂಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ನೋಡಿ, ವಿಡಿಯೋಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ನಾನು ವಾಟ್ಸಪ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ವಾಟ್ಸಪ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಸೋ ದಟ್ ನಮ್ಮ ಚಾನಲಿಂದ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಓಕೆ, ಇವತ್ತು ನಾನು ಆಲ್ಟರ್ನೇಟಿಂಗ್ ಕರೆಂಟ್ ಈ ಚಾಪ್ಟರ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಫೈನಲ್ ಎಕ್ಸಾಮಿನೇಷನಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಈ ಚಾಪ್ಟರಿಂದ ಟೋಟಲ್ 8 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, 5 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾದರೆ 1 ಆ್ಯಂಡ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ, ಏನೇನು ಆನ್ಸರ್ಸನ್ನು ಬರೀಬೇಕು ಅಂತ ನೋಡೋಣ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ, ವಾಟ್ ಈಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ ಇದೆ. ಓಕೆ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತಂದರೆ ಏನು, ಅದರ ಡೆಫಿನೇಷನನ್ನು ಬರೀಬೇಕು ಆ್ಯಂಡ್ ಅದರ ಎಕ್ಸ್ಪ್ರೆಷನನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆರ್ ಎಕ್ಸ್ಪ್ರೆಷನನ್ನು ನಿಮಗೆ MCQ ಅಲ್ಲಿ ಕೇಳಿದ್ರು ಕೇಳಬಹುದು. ಓಕೆ, ನಾನು ಡೆಫಿನೇಷನನ್ನು ಕೊಟ್ಟಿದ್ದೀನಿ, ಎಕ್ಸ್ಪ್ರೆಷನನ್ನು ಕೂಡ ಕೊಟ್ಟಿದ್ದೀನಿ. ಎರಡೆರಡು ಡೆಫಿನೇಷನನ್ನು ಕೊಟ್ಟಿದ್ದೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಎಕ್ಸಾಮಿನೇಷನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಏನಿದೆ ಅಂತಂದರೆ, ವಾಟ್ ಈಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಇದೆ. ಅದರ ಎಕ್ಸ್ಪ್ರೆಷನನ್ನು ಬರೆಯೋದಕ್ಕೆ ಕೇಳಿದರೆ ಎಗೇನ್ ನಾನು ಡೆಫಿನೇಷನ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದೀನಿ. ಎರಡೆರಡಿದೆ, ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಎಕ್ಸಾಮಿನೇಷನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ವಾಟ್ ಈಸ್ ಇಂಪೆಡೆನ್ಸ್ ಆಫ್ ಎನ್ AC ಸರ್ಕ್ಯೂಟ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ ಇದೆ. ಡೆಫಿನೇಷನನ್ನು ಬರೀಬೇಕು ಆ್ಯಂಡ್ ಎಕ್ಸ್ಪ್ರೆಷನನ್ನು ಬರೀಬೇಕು. 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಫೋರ್ತ್ ಕ್ವಶನ್, ವಾಟ್ ಈಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ RLC ಸೀರೀಸ್ ಸರ್ಕ್ಯೂಟ್ ಆ್ಯಂಡ್ ರೈಟ್ಸ್ ಇಸ್ ಎಕ್ಸ್ಪ್ರೆಷನ್ ಅಂತ ಇದೆ. ಡೆಫಿನೇಷನ್ ಆ್ಯಂಡ್ ಅದರ ಎಕ್ಸ್ಪ್ರೆಷನನ್ನು ಬರೀಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ಫಿಫ್ತ್ ಕ್ವಶನ್, ಆನ್ ವಾಟ್ ಪ್ರಿನ್ಸಿಪಲ್ ಡಸ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಅಂತ ಇದೆ. ಆನ್ಸರ್ ಮ್ಯೂಚುವಲ್ ಇಂಡಕ್ಷನ್. ಇದನ್ನು MCQ ಅಲ್ಲಿ ಕೇಳ್ಬೋದು. 2 ಮಾರ್ಕ್ಸಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಟ್ರಾನ್ಸ್ಫಾರ್ಮರ್ ಅಂತ ಒಂದು ಟಾಪಿಕ್ ಬಂದರೆ ಅದರ ಡೆಫಿನೇಷನ್ ಗೊತ್ತಿರಬೇಕು, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು, ಕನ್ಸ್ಟ್ರಕ್ಷನ್ ಗೊತ್ತಿರಬೇಕು, ವರ್ಕಿಂಗ್ ಗೊತ್ತಿರಬೇಕು, ಆಸ್ ವೆಲ್ ಆಸ್ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತಂದರೆ ಏನು ಆ್ಯಂಡ್ ಅದರ ಡಿಫ್ರೆನ್ಸಸ್ ನಿಮಗೆ ಗೊತ್ತಿರಬೇಕು. ಸೊ ಟ್ರಾನ್ಸ್ಫಾರ್ಮರ್ ಅಂತ ಒಂದು ಟಾಪಿಕ್ ಬಂದರೆ ಇದೆಲ್ಲ ಸಬ್ ಟಾಪಿಕ್ಸ್ ನಿಮಗೆ 100% ಗೊತ್ತಿರಬೇಕು. ಬಿಕಾಸ್ ಇದನ್ನು ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಅದೇ ಇದೆ. ವಾಟ್ ಈಸ್ ಎ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ನಿಮಗೆ ಈ ಚಾಪ್ಟರಿಂದ 2 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳೋದ್ರಿಂದ ಐದರ್ ಕನ್ಸ್ಟ್ರಕ್ಷನನ್ನು ಕೇಳ್ತಾರೆ ಆರ್ ವರ್ಕಿಂಗನ್ನು ಕೇಳ್ತಾರೆ. ಎರಡು ಜೊತೆಗೆ ಕೇಳಲ್ಲ. ಇಲ್ಲಿ ಜಸ್ಟ್ ಕನ್ಸ್ಟ್ರಕ್ಷನ್ ಅಂತ ಮಾತ್ರ ಕೇಳಿದ್ದಾರೆ. ಕನ್ಸ್ಟ್ರಕ್ಷನ್ ಅಂತ ಮಾತ್ರ ಕೇಳಿದರೆ ನೀವು ಟ್ರಾನ್ಸ್ಫಾರ್ಮರ್ ಡೆಫಿನೇಷನನ್ನು ಬರೀತೀರಾ ಆ್ಯಂಡ್ ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಬರೀತೀರಾ ಆ್ಯಂಡ್ ಅದರ ಕನ್ಸ್ಟ್ರಕ್ಷನ್ ಬರೀತೀರಾ. ಅಲ್ಲಿಗೆ ಎಂಡ್ ಮಾಡಬೇಕು ಆನ್ಸರನ್ನು. ಇಲ್ಲ ಅವರು ಕನ್ಸ್ಟ್ರಕ್ಷನ್ ಕೇಳಿಲ್ಲ, ವರ್ಕಿಂಗನ್ನು ಕೇಳಿದ್ದಾರೆ ಅಂತಂದರೆ ಡೆಫಿನೇಷನ್ ಆ್ಯಂಡ್ ವರ್ಕಿಂಗ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಷ್ಟನ್ನು ಬರೆದ್ರೆ ಸಾಕಾಗುತ್ತೆ. 2 ಮಾರ್ಕ್ಸ್ಗೆ ಇಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಎರಡನ್ನೂ ಬರಿಬೇಡಿ. ಅವ್ರು ಯಾವ್ದು ಕೇಳಿರ್ತಾರೆ ಕ್ವಶನನ್ನು ಕರೆಕ್ಟಾಗಿ ಓದ್ಕೊಂಡು ಅದನ್ನು ಮಾತ್ರ ಸ್ಪೆಸಿಫಿಕ್ಕಾಗಿ ಬರೆದ್ರೆ ಸಾಕಾಗುತ್ತೆ. ಓಕೆ, ಇಲ್ಲಿ ಕನ್ಸ್ಟ್ರಕ್ಷನ್ ಅಂತ ಕೇಳಿದ್ದಾರೆ. ಸೊ ಡೆಫಿನೇಷನನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಆ್ಯಂಡ್ ಕನ್ಸ್ಟ್ರಕ್ಷನನ್ನು ಕೂಡ ನಾನು PDF ಅಲ್ಲಿ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ವರ್ಕಿಂಗನ್ನು ಕೂಡ ಕೊಟ್ಟಿದ್ದೀನಿ. ಕ್ವಶನಲ್ಲಿ ವರ್ಕಿಂಗ್ ಮೆನ್ಷನ್ ಆಗಿಲ್ಲ, ಬಟ್ ನಾನು ಇಲ್ಲಿ ವರ್ಕಿಂಗನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಬಿಕಾಸ್ 2 ಮಾರ್ಕ್ಸ್ಗೆ ಜಸ್ಟ್ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಾಗ ನೀವು ವರ್ಕಿಂಗನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇದಕ್ಕೆ ಆನ್ಸರ್ ನಾನು PDF ಅಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಬಟ್ ಎರಡನ್ನೂ ಕೂಡ ಬರೆಯೋದಕ್ಕೆ ಹೋಗ್ಬೇಡಿ. ಐದರ್ ಕನ್ಸ್ಟ್ರಕ್ಷನ್ ಆರ್ ವರ್ಕಿಂಗ್ ಏನು ಕೇಳಿರ್ತಾರೋ ಕ್ವಶನಲ್ಲಿ ಅದನ್ನು ನೋಡಿ ನೀವು ಆನ್ಸರನ್ನು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ. ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್, ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಮೆನ್ಷನ್ 2 ಸೋರ್ಸಸ್ ಆಫ್ ಎನರ್ಜಿ ಲಾಸಸ್ ಇನ್ ಅ ಟ್ರಾನ್ಸ್ಫಾರ್ಮರ್. 4 ಲಾಸಸ್ಸನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಹಿಸ್ಟರಿಸಿಸ್ ಲಾಸ್ ಅಂತ ಇದೆ. ಅದನ್ನು ಯಾವ ರೀತಿ ಮಿನಿಮೈಸ್ ಮಾಡ್ತೀರಾ ಅನ್ನೋ ಒಂದು ಸ್ಟೆಪ್ಪನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು PDF ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡಿ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇದು ಯಾವ ವರ್ಷನೂ ಕೂಡ ಕೇಳಿಲ್ಲ ಡಿಫ್ರೆನ್ಸ್, ಬಟ್ ನನಗೆ ಈ ವರ್ಷ ಕೇಳ್ಬೋದು ಅಂತ ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಡಿಫ್ರೆನ್ಸಸ್ ಏನಿದೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೇಳ್ಬೋದು 2 ಮಾರ್ಕ್ಸ್ಗೆ ಕೇಳಿದರೆ 2 ಡಿಫ್ರೆನ್ಸಸ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಪವರ್ ಫ್ಯಾಕ್ಟರ್ ಅಂತಂದರೆ ಏನು ಅಂತ ಡೆಫಿನೇಷನ್ ಇದೆ.
ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಿ MCQ ಆರ್ 2 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ನೋಡಿ, ರೈಟ್ ದ ವ್ಯಾಲ್ಯೂ ಆಫ್ ಪವರ್ ಫ್ಯಾಕ್ಟರ್ ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಆ್ಯಂಡ್ ಕೆಪಾಸಿಟೆನ್ಸ್ ಆರ್ ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ಗೆ ಕೇಳ್ಬೋದು ಆರ್ MCQ ಯಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಹೌ ಡಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವೇರಿ ವಿತ್ ಫ್ರೀಕ್ವೆನ್ಸಿ ಅಂತ ಇದೆ. ಇದನ್ನು ಅಗೇನ್ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆನ್ಸರ್ ಇದೆ ನೋಡಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟು ಫೇಸರ್ ಡಯಾಗ್ರಾಮ್ಸ್ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರೆಸಿಸ್ಟಾರ್ದು, ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್ದು ನೀವು ಫೇಸರ್ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಕೆಳಗಡೆ ನಾನು 3 ಡಯಾಗ್ರಾಮನ್ನು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ಸನ್ನು PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಡಯಾಗ್ರಾಮ್ ನಂಬರನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ರೆಸಿಸ್ಟರ್ದು 7.4 ಡಯಾಗ್ರಾಮ್ ನಂಬರ್, ಕೆಪಾಸಿಟರ್ದು 7.8, ಇಂಡಕ್ಟರ್ದು 7.6. ಓಕೆ, ಕೆಳಗಡೆ ಇದೆ PDF ಅಲ್ಲಿ, ನೀವು ನೋಡಿ ಡಯಾಗ್ರಾಮನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಫೇಸರ್ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. 2 ಮಾರ್ಕ್ಸ್ಗೆ ಯಾವುದಾದ್ರೂ 2 ಫೇಸರ್ ಡಯಾಗ್ರಾಮನ್ನು ಡ್ರಾ ಮಾಡೋದಕ್ಕೆ ಕೇಳ್ಬೋದು ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಈಸ್ RMS ವೋಲ್ಟೇಜ್ ಅಂತ ಇದೆ. RMS ವೋಲ್ಟೇಜ್ ಅಂತಂದರೆ ಏನು, ನೀವು ಡೆಫಿನೇಷನನ್ನು ಮೆನ್ಷನ್ ಮಾಡಿ ಅದರ ಎಕ್ಸ್ಪ್ರೆಷನನ್ನು ಮೆನ್ಷನ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಕೇಳ್ಬೋದು ಆರ್ MCQ ಯಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಒಂದು MCQ ಇದೆ. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ 1 ಮಾರ್ಕಿಗೆ. ದ ಆವರೇಜ್ ಪವರ್ ಡಿಸಪಿಯೇಟೆಡ್ ಇನ್ ಎನ್ AC ಸರ್ಕ್ಯೂಟ್ ಈಸ್ ಮ್ಯಾಕ್ಸಿಮಮ್ ಇಫ್ ದ AC ಸೋರ್ಸ್ ಈಸ್ ಕನೆಕ್ಟೆಡ್ ಟು ಓನ್ಲಿ ಪ್ಯೂರ್ ರೆಸಿಸ್ಟರ್ ಈಸ್ ದ ಆನ್ಸರ್. ನೆಕ್ಸ್ಟ್ ನೋಡಿ, ಇಂಪೆಡೆನ್ಸ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳ್ಬೋದು. 2 ಮಾರ್ಕ್ಸ್ಗೆ ಯಾವುದೇ ಫ್ಯಾಕ್ಟರ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಅಗೇನ್ NCERT ಬುಕ್ಕಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಎಂಡಲ್ಲಿ ನಿಮಗೆ ಬ್ಲೂ ಕಲರ್ ಟೇಬಲ್ ಕಾಣಿಸುತ್ತೆ. ಬ್ಲೂ ಕಲರ್ ಟೇಬಲಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಈ ಚಾಪ್ಟ್ರಲ್ಲಿ ಏನೇನು ಫಿಸಿಕಲ್ ಕ್ವಾಂಟಿಟೀಸ್ ಬಂದಿದೆಯೋ ಅದೆಲ್ಲ ಫಿಸಿಕಲ್ ಕ್ವಾಂಟಿಟೀಸನ್ನು ಕೂಡ ಬ್ಲೂ ಕಲರ್ ಟೇಬಲಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅದರ ಸ್ಪೆಸಿಫಿಕ್ ಸಿಂಬಲನ್ನು ಕೊಟ್ಟಿದ್ದಾರೆ, ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ, ಯೂನಿಟ್ ಕೊಟ್ಟಿದ್ದಾರೆ ಆ್ಯಂಡ್ ರಿಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಈ ಟೇಬಲನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಇದರಿಂದ ನಿಮಗೆ MCQ ಅಲ್ಲಿ ಕ್ವಶನ್ಸು ಫ್ರೇಮ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಯೂನಿಟ್ಸ್, ಎಸ್ಪೆಷಲಿ SI ಯೂನಿಟ್ಸ್ ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. MCQ ಆರ್ 2 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಸೊ ಈ ಟೇಬಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಗಿತ್ತು ಫ್ರಮ್ ದ ಲೆಸನ್ ಆಲ್ಟರ್ನೇಟಿಂಗ್ ಕರೆಂಟ್. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.